ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ತೊಗರಿಗೆ 10,000 ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಚಂದ್ರಶೇಖರ್ ಹಿರೇಮಠ ಒತ್ತಾಯ. ಕೊಲೆ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ. ಹಾಸ್ಟೆಲ್ ನೌಕರರ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಮಾರ್ಚ್ 2ರಂದು ಪಾದಯಾತ್ರೆ. ಭೀಮಶೆಟ್ಟಿ ಎಂಪಳ್ಳಿ ಸುದ್ದಿಗೋಷ್ಠಿ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಸಾಯಿಬಣ್ಣ ಜಮಾದಾರ್ ಆಗ್ರಹ. ಇದೀಗ ವಾರ್ತೆಗಳ ವಿವರ. ಉತ್ತರ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಬೆಳೆಯುವ ಬೆಳೆಯಾದ ತೊಗರಿಗೆ ಕನಿಷ್ಠ ಪಕ್ಷ 10,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಶ್ರಮಜೀವಿಗಳ ವೇದಿಕೆಯ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಇದೀಗ ಪ್ರತಿ ಕ್ವಿಂಟಾಲ್ ತೊಗರಿಗೆ 7,550 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿರುವುದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು, ಅಲ್ಲದೆ ಸದ್ಯ ಘೋಷಿಸಿದಂತೆ 8,000 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಖರೀದಿ ಮಾಡುವ ಘೋಷಣೆ ಕೂಡ ರೈತರಿಗೆ ಯಾವುದೇ ರೀತಿಯ ಆರ್ಥಿಕ ಶಕ್ತಿ ತುಂಬುವುದಿಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ವಾಣಿಜ್ಯ ಬೆಳೆಯಾದ ತೊಗರಿಗೆ 10,000 ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ಕರ್ನಾಟಕದ ಪ್ರಮುಖ ಆರ್ಥಿಕ ಬೆಳೆ ಅಂತ ಹೇಳಿದರೆ ತೊಗರಿ ಬೆಳೆ. ತೊಗರಿ ಬೆಳೆ ಮೇಲೆ ರೈತರು ಬದುಕ್ತಾರೆ. ಮತ್ತು ಇಲ್ಲಿ ಆರ್ಥಿಕ ಚಟುವಟಿಕೆ, ಇಲ್ಲಿ ಹೋಟ್ಲ್ ನಡಿಬೇಕು, ವಾಣಿಜ್ಯ ಉದ್ಯಮ ನಡಿಬೇಕು ಅಂದರೆ ರೈತರ ಕೈಯಲ್ಲಿ ದುಡ್ಡು ಬರಬೇಕು. ದುಡ್ಡು ಬಂದಾಗ ಅವ್ರ ಪರ್ಚೇಸಿಂಗ್ ಪವರ್ ಹೆಚ್ಚಿಗೆ ಆಗ್ತದೆ. ಹೆಚ್ಚಿಗೆ ಬಟ್ಟೆ ಪರ್ಚೇಸ್ ಮಾಡ್ತಾರೆ, ಹೆಚ್ಚಿಗೆ ನಗರ ಪ್ರದೇಶಕ್ಕೆ ಸುತ್ತಾಡ್ತಾರೆ, ಹೆಚ್ಚಿಗೆ ಹೋಟ್ಲ್ಗಳಿಗೆ ಹೋಗ್ತಾರೆ. ಇದೆಲ್ಲ ಈ ಎಕನಾಮಿಕ್ ಗ್ರೋತ್ ಆಗೋದೇ ತೊಗರಿ ಬೆಳೆಯಿಂದ. ಆದರೆ ಇವತ್ತು ದುರಂತ ಏನು ಅಂತ ಹೇಳಿದರೆ, ತೊಗರಿ ಬೆಳೆ ಯಾವ ರೀತಿಯಲ್ಲಿ ರೈತರು ಬೆಳೀತಾ ಇದ್ದಾರೆ, ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಎಷ್ಟು ಕೊಡಬೇಕು ಅನ್ನೋದು ಇವತ್ತು ದುರಂತ ಅಂತ ಹೇಳಿದರೆ, ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾರೂ ಇದುವರೆಗೂ ಮನದಟ್ಟು ಮಾಡಿಕೊಟ್ಟಿಲ್ಲ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ದಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂಥೇಳಿ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ಅಧೀನದಲ್ಲಿ ಒಳಪಡುವಂಥ ಸಂಸ್ಥೆ. ಈ ಸಂಸ್ಥೆ ಆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿರ್ಧಾರ ಮಾಡುತ್ತೆ. ಅದಕ್ಕೆ ಮಾನದಂಡದಲ್ಲಿ ಒಂದೇನಿದೆ ಅಂತ ಹೇಳಿದ್ರೆ, ನ್ಯಾಷನಲ್ ನೀಡ್ ಅನ್ನೋದು ಒಂದು ಕ್ರೈಟೇರಿಯಾ ಇದೆ. ಅದರಲ್ಲಿ ನ್ಯಾಷನಲ್ ನೀಡ್ ಅಂದರೆ ಆ ಕ್ರಾಪು ಇಡೀ ದೇಶಕ್ಕೆ ಫುಡ್ ಆಗಿದ್ರೆ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತದೆ. ಇವತ್ತು ಯಾಲಕ್ಕಿ ಇರ್ಬೋದು, ಇಂಥದ್ದು ಇರ್ಬೋದು, ಅವು ನ್ಯಾಷನಲ್ ನೀಡ್ ಅಲ್ಲ. ಅದು ಇಲ್ಲದೇ ಮನುಷ್ಯ ಬದುಕ್ಬೋದು. ಆದರೆ ನ್ಯಾಷನಲ್ ನೀಡ್ ಅಂದ್ರೆ ದೇ ಶುಡ್ ಬಿ ದಿ ಬೇಸಿಕ್ ಫುಡ್ ಆಫ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಅಂಥೇಳಿ ಒಂದು ಕ್ರೈಟೇರಿಯಾ ಇದೆ. ಇವತ್ತು ನಾವೆಲ್ಲ ಎಲ್ಲ ಕಡೆ ಕೇಳ್ತೀವಿ, ಹಿಂದಿ ಪಿಕ್ಚರ್ನಲ್ಲೂ ಕೇಳ್ತೀವಿ, ಎಲ್ಲ ಕಡೆ ಕೇಳ್ತೀವಿ, ದಾಲ್ ರೋಟಿ. ದಾಲ್ ಅನ್ನೋದು ಅದು ದೇಶದ ಫುಡ್ಡು. ಈ ದೇಶದ ಫುಡ್ಡು ಬೆಳೆಯುವಂಥ ಕಲಬುರಗಿ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಿಯೋ ಟ್ಯಾಗ್, ಕಲಬುರಗಿ ಜಿಲ್ಲೆಗೆ ಜಿಯೋ ಟ್ಯಾಗ್ ಬಂದಿದೆ ಅಂತ ಹೇಳಿದರೆ ತೊಗರಿಗೆ ಮೂಲ ಬೆಳೆಯೋದು ಇಲ್ಲೇ. ಆದರೆ ಇವತ್ತು ದುರಂತ ಅಂತ ಹೇಳಿದರೆ ಆ ನಮ್ಮ
ದಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಈ ಸಂಸ್ಥೆಗೆ ಸರಿಯಾಗಿ ಯಾರೂ ರಿಪ್ರೆಸೆಂಟ್ ಇದುವರೆಗೂ ಮಾಡಿಲ್ಲ. ತೊಗರಿಗೆ ಬೆಂಬಲ ಬೆಲೆ ಇಷ್ಟು ಕೊಡಬೇಕು ಅಂಥೇಳಿ ಯಾರೂ ರಿಪ್ರೆಸೆಂಟ್ ಮಾಡಿಲ್ಲ. ಅವ್ರದವ್ರೆ ಈಗ ಯು ಪಿ ಬಿಹಾರು ಬೇರೆ ಕಡೆಯೂ ಕೂಡ ತೊಗರಿ ಬೆಳೆ ಅಲ್ಪ ಸ್ವಲ್ಪ ಬೆಳೀತಾರೆ. ಬಟ್ ಅಲ್ಲಿ ಈ ನಮ್ಮ ಡ್ರೈ ಲ್ಯಾಂಡ್ನಲ್ಲಿರುವಷ್ಟು ಕೀಟ ಬಾಧೆ ಇಲ್ಲ, ಮತ್ತು ಅಲ್ಲಿ ಮೇಜರ್ ಕ್ರಾಪ್ ಅಲ್ಲ. ತೋವರ್ ಈಸ್ ನಾಟ್ ಎ ಮೇಜರ್ ಕ್ರಾಪ್ ನಾರ್ತ್ ಇಂಡಿಯಾನಲ್ಲಿ. ಅಲ್ಲಿ ಕಬ್ಬು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಗೋಧಿ ಬೆಳೀತಾರೆ, ಸೋಯಾಬೀನ್ ಬೆಳೀತಾರೆ, ಅವೆಲ್ಲ ಮೇಜರ್ ಕ್ರಾಪ್. ಮೇಜರ್ ಕ್ರಾಪ್ ಇರೋದು ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ. ಇದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡದೇ ಇರೋದ್ರಿಂದ ಇವತ್ತೇನಾಗಿದೆ ಅಂತ ಹೇಳಿದ್ರೆ ದುರಂತ ಅಂತಂದ್ರೆ, ಇವತ್ತು ಅಲ್ಪಾವಧಿ ಬೆಳೆ ಹೆಸರು ನಾವು ಬೆಳಿತೀವಿ. ಹೆಸರಿಗೆ 8,660 ಸುಮಾರು 8,660 ಬೆಂಬಲ ಬೆಲೆ ನಿಗದಿಪಡಿಸಿದೆ. ಅದು ಫಸ್ಟ್ ಕ್ರಾಪು. ಹೆಸರು ಯಾರು ರೈತರು ಬೆಳೀತಾರೆ ಡ್ರೈ ಲ್ಯಾಂಡಲ್ಲಿ, ಹೆಸರು ಕಟಾವು ಆದಮೇಲೆ ರಾಶಿ ಆದಮೇಲೆ ಮತ್ತೆ ಸೆಕೆಂಡ್ ಕ್ರಾಪ್ ವಿ ಕ್ಯಾನ್ ರೇಸ್ ಸೆಕೆಂಡ್ ಕ್ರಾಪ್. ಕಡ್ಲಿ ಬಿತ್ಬೋದು, ಜೋಳ ಬಿತ್ಬೋದು, ಬೇರೆ ಯಾವುದೋ ಬೆಳೆ ಬಿತ್ಬೋದು ಡ್ರೈ ಲ್ಯಾಂಡಲ್ಲಿ ಕೂಡ. ಸೊ ಅದಕ್ಕೆ ಪ್ರತಿ ಕ್ವಿಂಟಲ್ಗೆ 8,660 ಸುಮಾರು ನಿಗದಿಪಡಿಸಿದೆ. ಆದರೆ ನಮ್ಮ ತೊಗರಿಗೆ ಇದು 1 ಇಯರ್ ಕ್ರಾಪು. ಡ್ರೈ ಲ್ಯಾಂಡಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ತೊಗರಿ ಇಟ್ ಟೇಕ್ಸ್ ಸೋಯಿಂಗ್ನಿಂದ ಹಾರ್ವೆಸ್ಟಿಂಗ್ವರೆಗೂ 6 ತಿಂಗಳಿಗಿಂತಲೂ ಹೆಚ್ಚಿನ ಸಮಯಾವಕಾಶ ಬೇಕು. ಅಷ್ಟೊತ್ತಿಗೆ ಬೇಸಿಗೆ ಬರ್ತದೆ. ನಾವು ಸೆಕೆಂಡ್ ಕ್ರಾಪ್ ತೊಡಪ್ಲೇ ಇಲ್ಲ. ತೊಗರಿ ಅದು ಆ್ಯನ್ಯುವಲ್ ಕ್ರಾಪ್. ಡ್ರೈ ಲ್ಯಾಂಡಲ್ಲಿ ಆ್ಯನ್ಯುವಲ್ ಕ್ರಾಪ್. ಎಲ್ಲೋ ನೀರಾವರಿ ಇದ್ದಾಗ ಸ್ವಲ್ಪ ಗೋಧಿ ಪೀದಿ ಸೆಕೆಂಡ್ ಕ್ರಾಪ್ ಬೆಳ್ಕೋಬೋದು. ಆದರೆ ಡ್ರೈ ಲ್ಯಾಂಡಲ್ಲಿ ತೊಗರಿ ಇಟ್ ಈಸ್ ಅ 1 ಇಯರ್ ಕ್ರಾಪ್. ಈ 1 ಇಯರ್ ಕ್ರಾಪ್ ಇದ್ದಿದ್ದಕ್ಕೆ 7,650 ಫಿಕ್ಸ್ ಮಾಡಿದ್ದು ಅವೈಜ್ಞಾನಿಕ. ಇವತ್ತು ಇದ್ರ ಬಗ್ಗೆ ನಮ್ಮ ಯಾವುದೇ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ಎಲ್ಲ ಪಕ್ಷದ ಸಂಸತ್ ಸದಸ್ಯರು ಮತ್ತು ಶಾಸಕರು ಇದುವರೆಗೆ ಯಾರು ಚುನಾಯಿತರಾಗಿದ್ದಾರೆ ಇದು ಆ ಸಂಸ್ಥೆಗೆ ಮನವರಿಕೆ ಮಾಡಿಕೊಟ್ಟಿಲ್ಲ. ಆ ಸಂಸ್ಥೆ ತಂದೆ ಆದಂಥ ಮನದಂಡ ಇವೆ. ಅಂದರೆ ನಾನು ಹೇಳ್ದಲ್ಲ, ಇಟ್ ಶುಡ್ ಬಿ ನ್ಯಾಷನಲ್ ಫುಡ್ ಅಂತ ಹೇಳ್ತಾರೆ. ತೊಗರಿ ಇಟ್ ಈಸ್ ಎ ನ್ಯಾಷನಲ್ ಫುಡ್. ಮತ್ತು ಇನ್ನೊಂದು ರಾಜ್ಯ ಸರ್ಕಾರ ತಿಳುವಳಿಕೆ ಕೊಡಬೇಕು ಅಂಥೇಳಿ ಅವ್ರ ಕ್ರೈಟೇರಿಯನಲ್ಲೇ ಇದೆ. ನಮ್ಮ ಕರ್ನಾಟಕ ಸರ್ಕಾರ ಆ ಸಂಸ್ಥೆಗೆ ತಿಳುವಳಿಕೆ ಕೊಟ್ಟು ತೊಗರಿ ಬೆಳಿಬೇಕಾದ್ರೆ ರೈತರಿಗೆ ಇಷ್ಟು ಕಷ್ಟ ಆಗ್ತದೆ, ಇಷ್ಟು ಇದು ಆಗ್ತದೆ, ಅದಕ್ಕೆ ಅವನಿಗೆ ಬೆಂಬಲ ಬೆಲೆ ಹೆಚ್ಚಿಗೆ ಕೊಡಬೇಕು ಅಂಥೇಳಿ ಯಾರೂ ಮನವರಿಕೆ ಮಾಡಿಲ್ಲ. ಹೆಸರಿಂದೇನಿದೆ ಅದು ನಾರ್ತ್ ಇಂಡಿಯಾನಲ್ಲಿ ಭಾಳಷ್ಟು ಬೆಳೀತಾರೆ, ಭಾಳಷ್ಟು. ಅದ್ರ ಲಾಬಿ ಸ್ಟ್ರಾಂಗ್ ಇದೆ. ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ತೊಗರಿದು ಇಟ್ ವಾಸ್ ನಾಟ್ ಪ್ರಾಪರ್ಲಿ ರಿಪ್ರೆಸೆಂಟೆಡ್ ಬಿಫೋರ್ ದಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್. ಹೆಸರಿನ ಬಗ್ಗೆ ಅಲ್ಲಿ ವಾದ, ಅಲ್ಲಿ ಸಂಸತ್ ಸದಸ್ಯರು ಅಲ್ಲಿಯವರು ಎಲ್ಲ ರಿಪ್ರೆಸೆಂಟೇಷನ್ ಮಾಡಿದ್ಮೇಲೆ ಇಟ್ ಹ್ಯಾಸ್ ಬಿನ್ ರೇಟ್ ಟು 8,660 ಸಮಥಿಂಗ್. ಆದರೆ ನಮ್ಮದು ಯಾರೂ ವಾದ ಮಾಡದೇ ಇರೋದಕ್ಕೆ 7,550ಕ್ಕೆ ನಾವು ಕೂತಿದ್ವಿ. ಇವತ್ತು ನಾವೇನು ಕೇಳೋದು, ನಾವು ರೈತರು ನಾವು ಕೇಳೋದೇನು ಅಂತ ಹೇಳಿದ್ರೆ, ಒಂದು ಸರ್ತಿ ಕೇಂದ್ರ ಸರ್ಕಾರ MSP ಫಿಕ್ಸ್ ಮಾಡಿದ್ಮೇಲೆ ಅದು ಬದಲಾವಣೆ ಮಾಡೋವಂಥದ್ದು ಅಧಿಕಾರ ಅದಕ್ಕಿದೆ. ಅದು ಇಲ್ಲದೇ ಇದ್ದರೆ ಅದು ಕಂಪೆನ್ಸೇಟ್ ಮಾಡೋಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದೆ ಬರ್ಬೋದು. ಇವತ್ತು ತಾವೆಲ್ಲ ನೋಡಿದ್ರಿ, ಕೋಲಾರ್ನಲ್ಲಿ ಅಲ್ಲಿ ಎಲ್ಲ ಟೊಮೊಟೊ ಬೆಳೆ ಕುಸಿದಾಗ, ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ, ಬೇರೆ ಅನೇಕ ಜನ ಆ ಭಾಗದವರು ಮುಖ್ಯಮಂತ್ರಿ ಇದ್ದಾಗ ಟೊಮೊಟೊ ಪರ್ಚೇಸ್ ಮಾಡಿದ್ರು ಹಾಪ್ಕಾಮ್ಸ್ನಲ್ಲಿ ಹೆಚ್ಚಿನ ರೇಟಲ್ಲಿ. 2 ರೂಪಾಯಿ 3 ರೂಪಾಯಿ ಕೆ ಜಿ ಟೊಮೊಟೊ ಆದಾಗ ಗೌರ್ಮೆಂಟ್ ಇಂಟರ್ವ್ಯೂನ್ ಆಗಿ ಮಾರ್ಕೆಟ್ನಲ್ಲಿ ನೇರವಾಗಿ ಪರ್ಚೇಸ್ ಮಾಡೋದು ಪ್ರಾರಂಭ ಮಾಡ್ತು. ಆ ಪ್ರಕಾರ ರಾಜ್ಯ ಸರ್ಕಾರ ಇವತ್ತು ತೊಗರಿಗೆ ಇವತ್ತು ಏನು 8,000 ಅಂತೇನು ಹೇಳಿದಾರ, ಆ 8,000 ಎದಕ್ಕೂ ಸಾಲಂಗಿಲ್ಲ. ಕನಿಷ್ಠ ನಾವು ಬೇಡೋದು 10,000, ಕನಿಷ್ಠ 10,000. ಇದು ಅವರು ಏನು ಮನದಂಡ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಏನಿದೆ ತನಗೆಲ್ಲ ಗೊತ್ತಿರುವಂತೆ ಒಂದು MSP ಫಿಕ್ಸ್ ಮಾಡುವಾಗ MSP ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಯಾವಾಗ ಬಂಪರ್ ಕ್ರಾಪ್ ಬರ್ತದೆ ಆಗ ಬೆಲೆ ಕುಸಿತ ಆಗ್ತದೆ. ಬೆಲೆ ಕುಸಿತ ಆದಾಗ ರೈತರು ಕಂಗಾಲಾಗಬಾರ್ದು, ರೈತರು ನಷ್ಟ ಆಗಬಾರ್ದು ಅಂಥೇಳಿ MSP ಫಿಕ್ಸ್ ಮಾಡಿದೆ. MSP ಅಂತಂದ್ರೇನು, ಕನಿಷ್ಠ ಬೆಲೆ ಅಷ್ಟಿರಬೇಕು. ಅದಕ್ಕಿಂತ ಹೆಚ್ಚಿಗೆ ಬೇಕಾದಷ್ಟು ಮಾಡ್ಬೋದು. 15,000 ಕ್ವಿಂಟಲ್ ತೊಗರಿ, 18,000 ಕ್ವಿಂಟಲ್ ತೊಗರಿ ಮಾರಾಟ ಮಾಡ್ಬೋದು. MSPಗಿಂತ ಹೆಚ್ಚಿಗೂ ಮಾರಬಾರ್ದಂತ ಯಾವುದೂ ನೀತಿ ಇಲ್ಲ, ಯಾವುದೂ ನೇಮ್ ಇಲ್ಲ. ಆದರೆ MSP ಯಾವಾಗ ಇಂಟರ್ವ್ಯೂನ್ ಆಗ್ತದೆ ಅಂತ ಹೇಳಿದ್ರೆ ಕುಸಿದಾಗ. ಇವತ್ತು ತೊಗರಿ ಇಲ್ಲಿ ಬೆಲೆ ಕುಸಿದಿದೆ. ಆದ ಕಾರಣ ರಾಜ್ಯ ಸರ್ಕಾರ ಇಂಟರ್ವ್ಯೂನ್ ಆಗಿ ಯಾವ ರೀತಿ ಟೊಮೊಟೊಕ್ಕೂ ಬೇರೆ ಬೇರೆ ಬೆಳೆಗಳಿಗೆ, ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯುವಂಥ ಬೆಳೆಗೆ, ಈಗ ಅಡಿಕೆಗೆ ಬರ್ತದೆ ಲಾಬಿ ಇದೆ, ತೆಂಗಿಗೆ ಲಾಬಿ ಇದೆ, ಬೇರೆ ಆರ್ಟಿಕಲ್ಚರ್ ಕ್ರಾಪಿಗೆ ಮ್ಯಾಂಗೋಕ್ಕೂ ಇದೆ, ಮಾವಿನ ಹಣ್ಣಿಗೂ ಲಾಬಿ ಇದೆ. ಇವತ್ತು ಚಿಕ್ಕಬಳ್ಳಾಪುರ ಸರೌಂಡಿಂಗು ಆ ಕಡೆ ಎಲ್ಲ ಮಾವಿನ ಲಾಸ್ಟ್ ಇಯರ್ ತಾವೆಲ್ಲ ನೋಡಿದಿರಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಿವಕುಮಾರ್ ಪಾಟೀಲ್, ರಾಜು ಜೈನ್, ಸಿದ್ದು ಹರ್ವಾಳ್,
ಚಂದ್ರು ಬರ್ಗಾಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಮಲಾಪುರ ತಾಲೂಕಿನ ಲಾಡ್ ಮುಗಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಖಂಡಾಳ್ಕರ್ ಅವರನ್ನ ಕೊಲೆ ಮಾಡಿದ ಆರೋಪಿಗಳನ್ನ ಪೊಲೀಸರು ಕೂಡಲೇ ಬಂಧಿಸಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಮತ್ತು ಸಂತ್ರಸ್ತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಮತ್ತು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ನೇತೃತ್ವದಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಬೇಡಿಕೆ ಈಡೇರಿಸುವಂತೆ ಪೊಲೀಸ್ ಮಹಾನಿರೀಕ್ಷಕರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಎಬಿ ಹೊಸ್ಮನಿ ಅವರು, ಕೊಲೆ ಪ್ರಕರಣ ದಾಖಲಾಗಿ 2 ವಾರ ಕಳೆದರೂ ಇನ್ನೂ ಆರೋಪಿಗಳನ್ನು ಬಂಧಿಸಿಲ್ಲ. ಈ ಕೂಡಲೇ ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿದರು. ಅಟವಲೆ ಗುಲ್ಬರ್ಗಾ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ನಡೆಸುವುದರ ಮುಖಾಂತರ ಒತ್ತಾಯಿಸುವುದೇನೆಂದರೆ, ಏನು ಮುದ್ದಡ್ಗ ಗ್ರಾಮದ ಲಾಡ್ ಮುಗಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಭುಲಿಂಗ್ ರಾಣಪ್ಪ ಖಂಡಾಳ್ಕರ್ ಅಂತಕ್ಕಂಥವರ ಕೊಲೆ ನಡೆದಿದೆ. ಈ ಕುರಿತು ನರಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಕೊಲೆ ಆರೋಪಿಗಳೇನು 4 ಜನ ಇದ್ದಾರೆ, ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಅವರಿಗೆ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು. ಜೊತೆಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಪರಿಹಾರವನ್ನು ಆ ಸಂತ್ರಸ್ತ ಕುಟುಂಬವರಿಗೆ ಕೊಡಬೇಕು ಮತ್ತು ಏನು ಸರ್ಕಾರಿ ಉದ್ಯೋಗ ಕೊಡಬೇಕಂತ ನಿಯಮ ಇದೆ. ಆ ನಿಯಮದಡಿಯಲ್ಲಿ ಅವರಿಗೆ ಸರ್ಕಾರಿ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಏನು ಅಲ್ಲಿರ್ತಕ್ಕಂಥವರು PLD ಬ್ಯಾಂಕು ಚುನಾವಣೆ ಇದೆ, ಚುನಾವಣೆಗೆ ನಾಮಿನೇಷನ್ ಇದೆ, ನೀವು ಸೂಚಕರಾಗಿ ಬರಬೇಕಂತೇಳಿ ಅವ್ರನ್ನ ಕರ್ಕೊಂಡೋಗಿ ಉಳಿದವರೆಲ್ಲ ಕಂಠಪೂರ್ತಿ ಕುಡಿದು ಆ ಥರ ಕೊಲೆ ಮಾಡಿ ಚಾಲಕನ ಹಿಂಬದಿಯಲ್ಲಿ ಸೀಟಿಗೆ ಆತನ ಮನಗಿಸಿ ಎಲ್ಲರೂ ಏನಪ್ಪ ಅಂದ್ರೆ ದೊಡ್ಡ ಅಪಘಾತ ಆಗಿದೆ ಅಂತಕ್ಕಂಥದ್ದು ಸೃಷ್ಟಿ ಮಾಡಿ ಏನು ಅಲ್ಲೇ ಶವವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದನ್ನು ಮುಚ್ಚಿ ಹಾಕಲಿಕ್ಕೆ ರಾಜಕೀಯ ಒತ್ತಡದಿಂದ ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಇಂಥ ಒಂದು ಪ್ರಯತ್ನಕ್ಕೆ ನಾವು ಯಾವುದೇ ರೀತಿಯಿಂದ ಜಗ್ಗಲ್ಲ ಬಗ್ಗಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ನ್ಯಾಯ ಸಿಗುವವರೆಗೂ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬಯಸ್ತಿದ್ದೇವೆ. ಪ್ರತಿಭಟನೆಯಲ್ಲಿ ಪಾಂಡುರಂಗ ಎಂ ಕೋಟ್ರೆ, ರಾಜ್ಕುಮಾರ್ ಪಿ ನಡಗೇರಿ, ಶಿವಕುಮಾರ್ ಮುಡ್ಡಿ, ಮಿಲಿಂದ್ ಕಣ್ಮಸ್, ಮಹಾದೇವ್ ಅಣ್ವರ್ಕರ್, ರೇವಣಸಿದ್ದಪ್ಪ ಹುಳಿಪಲ್ಯ, ಭೀಮಾಶಂಕರ್ ಬಿ ಕಟ್ಟಿ ಸಂಗಾವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಮಾರ್ಚ್ 2ರಂದು ಬೃಹತ್ ಪಾದಯಾತ್ರೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಈ ಎಲ್ಲಾ ಹಾಸ್ಟೆಲ್ಗಳಲ್ಲಿ ಕಳೆದ 15-20 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಅತ್ಯಂತ ಕಡಿಮೆ ಸಂಬಳದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಅಲ್ಲದೆ ಮಾನ್ಯ ಪವರ್ ಏಜೆನ್ಸಿಗಳಿಂದ ಶೋಷಣೆಗೊಳಗಾಗಿ ಕಡಿಮೆ ವೇತನ, ಇಪಿಎಫ್ ಮತ್ತು ಇಎಸ್ಐ ಸರಿಯಾಗಿ ನೌಕರರ ಹೆಸರಿಗೆ ಕಟ್ಟದೆ ಮೋಸ ಮಾಡಲಾಗುತ್ತಿದೆ. ನೌಕರರ ಈ ಸಮಸ್ಯೆಗಳ ಬಗ್ಗೆ ನೌಕರರ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಕೂಡ ಜಿಲ್ಲೆಯ ಯಾವ ಶಾಸಕರಾಗಲಿ ಮಂತ್ರಿಗಳಾಗಲಿ ಇವರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವುದರಿಂದ ಸಂಕಷ್ಟಗಳು ಹೆಚ್ಚಾಗುತ್ತಿವೆ. ಹೀಗಾಗಿ ಕನಿಷ್ಠ ವೇತನ 31,000 ರೂಪಾಯಿ ಕೊಡಬೇಕು, ಹೊರಗುತ್ತಿಗೆ ನೌಕರರನ್ನು ಖಾಯಂ ಮಾಡಲು ಹೊಸದಾಗಿ ಕಾನೂನು ರೂಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮಾರ್ಚ್ 2ರಂದು ಕೇಂದ್ರ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಪ್ರಾರಂಭಿಸಿ ಜಿಲ್ಲೆಯ ಮಂತ್ರಿಗಳ ಹಾಗೂ ಎಲ್ಲ ಶಾಸಕರ ಮನೆಗೆ ಹೋಗಿ ಮನವಿ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕ್ರೈಸ್ ವಸತಿ ನಿಲಯಗಳಲ್ಲಿ
ಕಳೆದ 15-20 ವರ್ಷಗಳಿಂದ ಏನು ನಮ್ಮ ನೌಕರರು ಹೊರಗುತ್ತಿಗೆ ಆಧಾರದಲ್ಲಿ ಭಾಳಷ್ಟು ಕಡಿಮೆ ವೇತನದಾಗ ದುಡ್ಕೊತ ಬಂದರೆ, ಅದರಲ್ಲೇ ಇವತ್ತು ಅವರಿಗೆ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಭಾಳ ಶೋಷಣೆ ಅದ, ಅದು ಹೊರಗೆ ಬರಬೇಕು ಅಂಥೇಳಿ ನಿಮಗೆಲ್ಲ ಗೊತ್ತಿದ್ದಂಗೆ 27 ದಿನ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟನೂ ಕೂಡ ನಡೀತದೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟನೂ ನಡೀತು. ಆದರೆ ಆ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ಲಾಸ್ಟಿಗೆ ಸ್ಪಂದಿಸಿ ನಾವು ಮ್ಯಾನ್ ಪವರ್ ಏಜೆನ್ಸಿದಾರ ನೀವು ಬಿಡಿಸ್ರಿ ಅಂದಾಗ ಅವರು ಕೋಆಪರೇಟಿವ್ ಸೊಸೈಟಿ ಮಾಡ್ತೀವಂತ ಒಂದು ಸಭೆ ಮಾಡಿ ತೀರ್ಮಾನ ಮಾಡಿದ್ದಕ್ಕೆ ಆ ಹೋರಾಟ ವಾಪಸ್ ತೊಗೊಂಡು ಈಗ ಒಂದು ಏಜೆನ್ಸಿ ರದ್ದಾಲಕ್ಕೆ ಒಂದು 3 ತಿಂಗಳ ಟೈಮ್ ತೊಗೊಂಡ್ರು. 3 ತಿಂಗಳದಾಗ ಅದು ರದ್ದು ಮಾಡಿ ನಾವು ಕೋಆಪರೇಟಿವ್ ಸೊಸೈಟಿ ಮಾಡ್ಲಿಕ್ಕೂ ಅದು ಅದು ಸ್ವಲ್ಪ ಟೈಮ್ ತಿಂತದೆ, ಅದು ಮಾಡ್ತಾರೆ. ಅದು ಒಂದು ಒಪ್ಕೊಂಡಾರೆ. ಅದು ಬಿಟ್ಟರೆ ಇವರು ಯಾವ ಶಾಸಕರು ಇಷ್ಟು ಮಂದಿ ನಮ್ಮಲ್ಲಿ MLCಗಳು 15 ಜನ ಲೋಕಲ್ದಾಗ ಇರ್ತಾರೆ, ಒಬ್ಬರನ್ನೂ ಬಿಟ್ಟಾಗಿಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕಾಗಿ ನಾವೊಂದು ಈಗ ಮಿನಿಮಮ್ ಕನಿಷ್ಠ ವೇತನ 31,000 ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪ್ರಪೋಸಲ್ ಕಳಿಸ್ಯಾರ, ಇದು ಸರಿಯಾದ ಇವ್ರು ಕೇಳೋದು ಅಂಥೇಳಿ ಬೆಂಗಳೂರಿನಲ್ಲಿ ಕಾರ್ಮಿಕ ಇಲಾಖೆ ಒಂದು ಸಭೆ ಮಾಡಿ ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸ್ಯಾರ. ಅವ್ರು ಮಾಡ್ತಾರಂತೆ ನಮ್ಗೆ ಗ್ಯಾರಂಟಿ ಇಲ್ಲ. ಇವ್ರು ಯಾರೂ ಬಾಯಿನೇ ಬಿಡಲ್ಲ ಹೊಂಟ್ರೆ 27 ದಿನ ಹಗಲ ರಾತ್ರಿ ಕುಂತರೂ ಕೇಳಿಲ್ಲ ಅಂದ್ರೆ ಇವತ್ತು ಅಲ್ಲಿ ನಡೀತಕ್ಕಂಥ ವಿಧಾನಸಭೆಯಲ್ಲಿ ಯಾರೋ ಇವರು ನಮ್ಮ ಬಗ್ಗೆ ಏನು ಕೇಳ್ತಾರಂತೆ, ಅಧಿವೇಶನದಾಗ ಕೇಳ್ತಾರಂತ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ನಾವು ಈ ಒಂದು ಹೋರಾಟ ಇವರೆಲ್ಲ ಗಮನ ಸೆಳೀಬೇಕು. ಇವ್ರು ಯಾಕೆ ನಮ್ಗಳು ಕೇಳ್ತಾ ಇಲ್ಲ, ನಾವೇನು ಮನುಷ್ಯರಿದ್ದೇವೆಲ್ಲ ಅಂತೇಳಿ ಅವ್ರಿಗೆ ಕೇಳಕ್ಕೆ ಹೋಗ್ಬೇಕಂತೀವಿ. ಅದಕ್ಕೆ ಈಗ ನಾಡ್ದು 2ನೇ ತಾರೀಕು ಸಂಡೇ ದಿವಸ ಮುಂಜಾನೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಿಂದ ಅಂದರೆ ಅಲ್ಲಂಪ್ರಭು ಪಾಟೀಲ್ ಮನೆಯಿಂದ ಸ್ಟಾರ್ಟ್ ಮಾಡಿ ಹಾಗೆ ಶರಣಪ್ರಕಾಶ್ ಪಾಟೀಲ್ ಅವರು, ಖನಿಜಾ ಫತಿಮಾ ಮತ್ತು ಪ್ರಿಯಾಂಕಾ ಖರ್ಗೆ ಅವರು, ಅಲ್ಲೇ ಇವರೆಲ್ಲ MLCಗಳು ಎಷ್ಟು ಮಂದಿ ಯಾರ, ಇವ್ರು 5 ಜನ MLCಗಳು, BG ಪಾಟೀಲ, ಶ್ರೀ ನಮೋಸಿ, ಜಗದೇವ್ ಗುತ್ತೇದಾರ, ತಿಪ್ಪಣ್ಣಪ್ಪ ಕಮ್ಮಕ್ಮೂರು, ಸುನಿಲ್ ವಲ್ಲಾಪುರೆ, ಅಲ್ಲಿಂದ ಈ ಕಡೆ ಹೈಕೋರ್ಟ್ ಬಳಿ ಇದ್ದವರು ಅವಿನಾಶ್ ಜಾಧವ, BR ಪಾಟೀಲ, MI ಪಾಟೀಲ, ಶರಣಬಸಪ್ಪ ದರ್ಶನಾಪುರ್ ಮತ್ತು ಅಜಯ್ ಸಿಂಗ್, ಬಸವರಾಜ್ ಮತ್ತಿಮೂಡು, ಅವ್ರು ಲಾಸ್ಟಿಗೆ ಈ ಕಡೆ ಇರ್ತಾರೆ ನಮ್ಮ ಶೇಣಂ ರೋಡಿಗಾರ. ಹೀಗಾಗಿ ಎಲ್ಲ ಜನರ ಬಳಿ ಒಂದು 100 ಜನ, ಕನಿಷ್ಠ ಒಂದು 300-400 ಜನ ಒಂದು ಪಾದಯಾತ್ರೆ ಪ್ರಾರಂಭ ಮಾಡ್ಬೇಕಂತೀವಿ. ಬಸ್ ಸ್ಟ್ಯಾಂಡಿಂದ ಪ್ರಾರಂಭ ಮಾಡಿ ಒಂದಿನ ಪೂರ್ತಿ ಅವ್ರ ಮನೆಗಳಿಗೆ ಹೋಗಿ ಅವರಿಗೆ ಮಾತಾಡಿ ಇದ್ರ ಬಗ್ಗೆ ನಮಗೆ ಅಧಿವೇಶನದಾಗ ಚರ್ಚೆ ಮಾಡಿ ಈ ನಮ್ಮ ಸಮಸ್ಯೆ ಬಗೆಹರಿಸ್ರಿ ಅಂತ ಕೇಳಕ್ಕೆ ಹೋಗ್ಬೇಕಂತ ಒಂದು ತೀರ್ಮಾನ ಮಾಡಿದೆವು. ಪಾದಯಾತ್ರೆ ಮೂಲಕ ಹೋಗಿ ಕೇಳ್ತೀವಿ. ಕೇಳಿ ನಂತರ ಮತ್ತೆ ಮುಂದೆ ಏನು ಮಾಡಬೇಕು, ಅವ್ರು ನಮ್ಮ ಬಗ್ಗೆ ಇಲ್ಲಿ ಬಾಯಿ ಬಿಟ್ಟರೆ ಒಳ್ಳೆಯದಾಯ್ತು, ಬಾಯಿ ಬಿಟ್ಟು ನಮ್ದು ಏನಾದ್ರು ಸಮಸ್ಯೆ ಬಗೆಹರಿಸಿದ್ರೆ ಒಳ್ಳೆಯದಾಯ್ತು. ಇದ್ರ ಮತ್ತೆ ಮುಂದೆ ಬೇರೆ ಒಂದು ರೂಪದಾಗ ಹೋರಾಟ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಬಂಡಿ, ರಾಮಚಂದ್ರ ಪವಾರ್, ನರಸಮ್ಮ ಚಂದನಕೇರ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಹಾಸ್ಟೆಲ್ ನೌಕರರ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಮಾರ್ಚ್ 2ರಂದು ಪಾದಯಾತ್ರೆ. ಭೀಮಶೆಟ್ಟಿ ಎಂಪಳ್ಳಿ ಸುದ್ದಿಗೋಷ್ಠಿ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಸಾಯಿಬಣ್ಣ ಜಮಾದಾರ್ ಆಗ್ರಹ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಪ್ರದೇಶದ ಜ್ವಲಂತ ಸಮಸ್ಯೆಯಾದ 371J ಕಲಂ ತಿದ್ದುಪಡಿ ಮತ್ತು ಮುಂಬಡ್ತಿ ನಿಯಮಗಳನ್ನು ಸರಿಪಡಿಸಲು ವಿಫಲರಾದ
371J ಸಚಿವ ಸಂಪುಟ ಉಪ ಸಮಿತಿ ಅಧ್ಯಕ್ಷ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕೆಂದು ಅಹಿಂದ ಚಿಂತಕರ ವೇದಿಕೆಯ ಅಧ್ಯಕ್ಷ ಸಾಯಿಬಣ್ಣ ಜಮಾತರ್ ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 371J ಅಡಿಯಲ್ಲಿ ಸಮರ್ಪಕವಾಗಿ ನೇಮಕವಾಗುತ್ತಿಲ್ಲ ಅನ್ನೋ ವಿಚಾರ ಒಂದ್ ಕಡೆಯಾದ್ರೆ, ಮತ್ತೊಂದೆಡೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮುಂಬಡ್ತಿ ಸಿಗದೆ ಪರದಾಟ ನಡೆಸಿದ್ದು, ಈ ಬಗ್ಗೆ ಈ ಭಾಗದ ಶಾಸಕರು ಸಚಿವರು ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕೆಂದು ಒತ್ತಾಯಿಸಿದ್ರು. ಹಲವಾರು ವರ್ಷಗಳಿಂದ ಹೋರಾಟ ಚಳವಳಿಗಳನ್ನು ಮಾಡುತ್ತಾ ಬಂದಿರ್ತೇವೆ. ಆದರೆ ಸರ್ಕಾರ, ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಸರ್ಕಾರಗಳು ಏನಿದಾವೆ ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ಮಲತಾಯಿ ಧೋರಣೆ ತೋರಿಸ್ತಾ ಇರೋದು ವಿಷಾದನೀಯವಾಗಿದೆ. ಈಗೇನು 371J ಕಲಮಡಿಯಲ್ಲಿ ನಮಗೆ ಸಚಿವ ಸಂಪುಟದ ಉಪಸಮಿತಿಯನ್ನು ಮಾಡಿಕೊಟ್ಟಂಥ ಏನು ಆವಾಗಿನ ಕಾಂಗ್ರೆಸ್ ಸರ್ಕಾರ, ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸಚಿವ ಸಂಪುಟ ಉಪಸಮಿತಿಯ ಅಧ್ಯಕ್ಷರಾದಂಥ ಪ್ರಿಯಾಂಕ ಖರ್ಗೆ ಅವರು ಇವತ್ತು ನಮ್ಮ ಭಾಗದ ಜನರಿಗೆ, ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ, ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ಅವರು ವಿಫಲರಾಗಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಹೈದರಾಬಾದ್ ಕರ್ನಾಟಕದ ಯುವ ಜನರ ಪರವಾಗಿ ನಾವು ಇವತ್ತು ಅವರನ್ನು ಆ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಮತ್ತು ಏನು ಈ ನ್ಯೂನತೆಗಳನ್ನು ಸರಿಪಡಿಸಬೇಕು, ಕಾನೂನು ತಿದ್ದುಪಡಿ ಮಾಡಬೇಕು, ಮುಂಬಡ್ತಿ ನಿಯಮಗಳು ತಿದ್ದುಪಡಿ ಮಾಡಬೇಕು ಅಂಥೇಳಿ ಈ ಭಾಗದ ಶಾಸಕರುಗಳು, ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಇವರೆಲ್ಲ ಧ್ವನಿ ಎತ್ತಬೇಕಾಗಿತ್ತು. ಇವರೀಗ ಈ ಬಜೆಟ್ ಅಧಿವೇಶನದಲ್ಲಿ ಇವರು ಇದರ ಬಗ್ಗೆ ಮಾತಾಡಬೇಕು, ಪ್ರಶ್ನೆ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾವು ಎಲ್ಲ ಜಿಲ್ಲೆಯ ಆಯಾ ಜಿಲ್ಲೆಯ ಶಾಸಕರುಗಳ ಶವ ಸಂಸ್ಕಾರಗಳನ್ನು ಮಾಡುತ್ತಾ ಅವರ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ಹೇಳುತ್ತಾ, ಮತ್ತೇನೆಂದರೆ ಇವತ್ತು ಸಂವಿಧಾನಬದ್ಧವಾಗಿ ನಮಗೇನು 371J ಕಲಂ ಬಂತು, ಆ ಕಲಮಡಿಯಲ್ಲಿ ಈ ಭಾಗದ ಸರ್ಕಾರಿ ನೌಕರರು ಸೇವಾ ಹಿರಿತನದಲ್ಲಿ C&R ರೂಲ್ ಮತ್ತು KCSR ಆ್ಯಕ್ಟ್ ಏನು ಹೇಳ್ತಂದರೆ, ಸೇವಾ ಹಿರಿತನದಲ್ಲಿ ಯಾರು ಮುಂದಿರ್ತಾರೆ ಮೊದಲು ಅವ್ರಿಗೆ ಮುಂಬಡ್ತಿ ಕೊಡಬೇಕಂತ ಹೇಳ್ತದೆ. ಆದರೆ ಇವತ್ತು 371J ಕಲಂ ಬಂದಿದೆ, ನಿಮಗೆ 80% ಮೀಸಲಾತಿ ಕೊಟ್ಟಿವಿ ಅಂಥೇಳಿ ಸರ್ಕಾರಗಳು ನಮಗೇನು ಇವತ್ತು ನಮ್ಮ ಹಕ್ಕುಗಳನ್ನು ಮುಟುಕುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ನಾವು ಅಬಕಾರಿ ಇಲಾಖೆ ನೋಡ್ಬೋದು, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಈ ಎಲ್ಲ ಇಲಾಖೆಗಳನ್ನು ನೋಡಿದಾಗ 10 ವರ್ಷ 12 ವರ್ಷ ಸೀನಿಯರ್ ಇರುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ಸಿಗಲಿಕ್ಕೆ ತಯಾರಿಲ್ಲ. ಆದರೆ ಇವತ್ತು ನಾನ್-HKಲಿಂದ ಬಂದಂಥ ಸಿಬ್ಬಂದಿಗಳು ಇವತ್ತು ಕೆಲವು ವರ್ಷಗಳು 4 ಅಥವಾ 5 ವರ್ಷದಲ್ಲೇ ಇವತ್ತು ಏನದ ಅವರು ಮುಂಬಡ್ತಿಗಳನ್ನು ಪಡ್ಕೋತಾರೆ. ಇವತ್ತು ಯಾಕೆ ನಮಗೆ ಇವತ್ತು ಮುಂಬಡ್ತಿಗಳು ಸಿಗ್ತಾ ಇಲ್ಲ? ಇದಕ್ಕೆ ಏನು ಕಾನೂನು ಅಡಚಣೆಗಳಾಗಿದ್ದಾವ? ಯಾಕೆ ಇವತ್ತು ವೈಜ್ಞಾನಿಕವಾದಂಥ ಮೀಸಲಾತಿ ನೀಡಿಲ್ವ ಅನ್ನೋದು ಒಂದು ಪ್ರಶ್ನೆ ಇದೆ. ಇವತ್ತು ಯಾವಾಗ 1997, 98, 99 ಅಪ್ ಟು ಥ್ರೋ ಎಂಪ್ಲಾಯ್ಮೆಂಟ್ ಅಪಾಯಿಂಟ್ಮೆಂಟ್ ಇದ್ದ ಸಂದರ್ಭದಲ್ಲಿ ಜಿಲ್ಲಾವಾರು ಮತ್ತು ಪ್ರಾದೇಶಿಕವಾರು ನೇಮಕಾತಿಗಳು ಆಗ್ತಾಯಿದ್ವು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯಲ್ಲಿ ಅಪಾಯಿಂಟ್ಮೆಂಟ್ ಆದರು, ನಮ್ಮ ಪ್ರದೇಶದವರು ಹೈದರಾಬಾದ್ ಕರ್ನಾಟಕದವರು ಇಲ್ಲೇ ಅಪಾಯಿಂಟ್ಮೆಂಟ್ ಆದರು. ಹೀಗಾಗಿ 100ಕ್ಕೆ 95ರಿಂದ 98% ಜನರು ನಮ್ಮವ್ರು ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈಗ 98 ಜನರಿಗೆ 80% ಮೀಸಲಾತಿ ಕೊಟ್ಟರು, 2% ಜನರಿಗೆ 20% ಮೀಸಲಾತಿ ಕೊಟ್ಟರು. ಅದು 20% ಏನು ಮೀಸಲಾತಿ ಇದೆ ಅದು ಅನ್ರಿಸರ್ವ್ಡ್ ಪೋಸ್ಟ್ಗಳು. ಅಲ್ಲಿ ನಾವು ಕೂಡ ಕಾಂಪಿಟೇಷನ್ ಮಾಡ್ಬೋದು. ಆದರೆ ಇವತ್ತು ಮೀಸಲಾತಿಯನ್ನೇ ಇವತ್ತು ಏನು ಮಾಡಿದ್ದಾರೆ ಅಂದರೆ ಸರ್ಕಾರಗಳು ಮತ್ತು ಈ ಭ್ರಷ್ಟ ಅಧಿಕಾರಿಗಳು ಮರೆಮಾಚಿದ್ದಾರೆ. ಇದನ್ನು ಸರಿಪಡಿಸಬೇಕು ಅಂಥೇಳಿ ಸತತವಾಗಿ ಹೋರಾಟ ಚಳವಳಿಗಳನ್ನು, ಪಾದಯಾತ್ರೆಗಳನ್ನು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ರೂ ಕೂಡ ನಮ್ಮ ಸರ್ಕಾರದ ನಮ್ಮ ಜನಪ್ರತಿನಿಧಿಗಳಿಗೆ ಅದರ ಬಿಸಿ ಮುಟ್ಲಿಕ್ಕೆ ರೆಡಿ ಇಲ್ಲ. ಇವತ್ತು ಏನು ವೈಜ್ಞಾನಿಕವಾದಂಥ ಮುಂಬಡ್ತಿಗಳು ಕೊಡಬೇಕಾಗಿತ್ತು ಅದು ಕೊಡ್ಲಿಕ್ಕೆ ರೆಡಿ ಇಲ್ಲ. ಏನಂದರೆ ಇವತ್ತು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಏನು ಕಾಂಗ್ರೆಸ್ ಸರ್ಕಾರ ಮೊದಲನೇದಾಗಿ ಏನು ಇಲ್ಲಿ ನಾನೊಂದು ಇದನ್ನು ಕಡತವನ್ನು ನಿಮ್ಗೆ ಹಚ್ಚಿದ್ದೀನಿ, ಕರ್ನಾಟಕ ಸರ್ಕಾರ ಅನಧಿಕೃತ ಟಿಪ್ಪಣಿ ಅಂತೇಳಿ. ಇದು ಮೊದಲನೇದಾಗಿ BS ಯಡಿಯೂರಪ್ಪ BJP ಸರ್ಕಾರ ಇದ್ದಾಗ ಯಾರಂದರೆ ಇವರು ಸಚಿವ ಶ್ರೀರಾಮುಲು ಅವರು ಇದರ ಅಧ್ಯಕ್ಷರಿದ್ದರು. ಅದೇ ಸಂದರ್ಭದಲ್ಲಿ ಏನು ಹೈದರಾಬಾದ್ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾಯಿದೆ, ಮುಂಬಡ್ತಿಯಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಕೊಡಬೇಕು ಅಂಥೇಳಿ ಅವರೇ ಸ್ವತಃ ಆ ಸಂದರ್ಭದಲ್ಲಿ ಸಬ್ ಕಮಿಟಿಯಲ್ಲಿ ಒಂದು ಪ್ರೊಸೀಡಿಂಗನ್ನು ಮಾಡ್ತಾರೆ. ಯಾವ ರೀತಿಯಾಗಿ 371J ಅಡಿಯಲ್ಲಿ ನಮಗೆ ಮುಂಬಡ್ತಿಗಳನ್ನು ಕೊಡಬೇಕು, ಈ ಭಾಗದಲ್ಲಿ ನೇಮಕಾತಿಯಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂಥೇಳಿ 2022ರಲ್ಲಿ ಮೀಟಿಂಗ್ ಮಾಡಿ 23ರಲ್ಲಿ ಇದೊಂದು ಪ್ರೊಸೀಡಿಂಗ್ ಮಾಡಿರ್ತಾರೆ. ಅದನ್ನು ಪ್ರೊಸೀಡಿಂಗ್ ಆದಮೇಲೆ ಮುಂದೆ ಬಂದಂಥ ಕಾಂಗ್ರೆಸ್ ಸರ್ಕಾರ
ಸತತವಾಗಿ 3 ಪ್ರೊಸೀಡಿಂಗ್ಗಳನ್ನು ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಮತ್ತು ಈ ಭಾಗದ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಈ ಭಾಗದ ಎಲ್ಲ ಸಚಿವರ ಒಂದು ನೇತೃತ್ವದಲ್ಲಿ 3 ಪ್ರೊಸೀಡಿಂಗ್ಗಳ ಮಾಡ್ತಾರೆ. ಹೋದ ಸರ್ಕಾರದಲ್ಲಿ ಒಂದು ಪ್ರೊಸೀಡಿಂಗು, ಈ ಸರ್ಕಾರ ಬಂದ ಮೇಲೆ 3 ಪ್ರೊಸೀಡಿಂಗ್ ಆದರೂ ಕೂಡ ಇಲ್ಲಿ ತನಕ ಕಾರ್ಯರೂಪಕ್ಕೆ ಬರಲಿಕ್ಕೆ ರೆಡಿ ಇಲ್ಲ. ಅಂದರೆ ಇವತ್ತು ನಮ್ಮ ಭಾಗದ ರಾಜಕಾರಣಿಗಳು ನಮಗೆ ನ್ಯಾಯ ಕೊಡಿಸಲಿಕ್ಕೆ ಇವತ್ತು ವಿಫಲರಾಗಿದ್ದಾರೆ. ಇವತ್ತು ಅಲ್ಲಿ ಏನು ಜಿಯೋ ಆಗಬೇಕಾಗಿತ್ತು, DPRಲಿಂದ ಅಪ್ರೂವಲ್ ಆಗಬೇಕಾಗಿತ್ತು, ಆ ಅಪ್ರೂವಲ್ ಮಾಡಲಿಕ್ಕೆ ಇವರು ಅಸಮರ್ಥರಾಗಿದ್ದಾರೆ. ಆ ಕಾರಣಕ್ಕಾಗಿ ಇವರು ನೈತಿಕ ಹೊಣೆಗಾರಿಕೆ ಹೊತ್ತಿ ಇವರು ಇವತ್ತು ರಾಜೀನಾಮೆ. ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಜಾಧವ್, ರಾಮು ಪವಾರ್, MD ಅಮಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಡಿವೈಎಸ್ಪಿ ಬಸವೇಶ್ವರ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಆರ್ಥಿಕ ಅಭಿವೃದ್ಧಿಯ ಜ್ಯೋತಿ, ಆರ್ಥಿಕತೆಯ ಜ್ಯೋತಿ. ಬಳಿಕ ಮಾತನಾಡಿದ ಅವರು, ಬಡತನದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಪ್ರಶಂಸನೀಯ ಎಂದು ಹೇಳಿದರು. ಬಳಿಕ ಮಾತನಾಡಿದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ನ ಸಿಇಒ ಅವರು, ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಅನೇಕ ಜನಪರ ಸೇವೆಗಳನ್ನು ಮಾಡುವ ಮೂಲಕ ಬಡ ಜನರಿಗೆ ಸಹಕಾರವಾಗಿದೆ. ಅದರ ಭಾಗವಾಗಿ ಇದೀಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ನೆರವಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಈ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಕಾರ್ಯಕ್ರಮದ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಇದರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕು ಅಂತ ಸನ್ಮಾನ್ಯ ಬಸವೇಶ್ವರ KSPS ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆ ಪರವಾಗಿ ಅವರಿಗೆ ಧನ್ಯವಾದ. ಮತ್ತು ಇದಕ್ಕೆ ಮತ್ತೊಬ್ಬ ಅತಿಥಿಯಾಗಿ ಸಂತೋಷ್ ಕುಮಾರ್ ಪಾಟೀಲ್ ಅವರು ಲೀಡ್ ಡಿಸ್ಟ್ರಿಕ್ಟ್ ಬ್ಯಾಂಕ್ ಮ್ಯಾನೇಜರ್, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಸಿಬ್ಬಂದಿ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿಬ್ಬಂದಿಗಳಾದ CSR ಅಧಿಕಾರಿಗಳಾದ ಪಂಡಿತ್ ಗಂಗಾಧರ್ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದ ರಘು ಅವರು ಕೂಡ ಭಾಗವಹಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು CSR ಪ್ರೋಗ್ರಾಮ್ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಕಿರು ಪರಿಚಯವನ್ನು ನಮಗೆ ತಿಳಿಸ್ಕೊಡ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮುಖ್ಯವಾಗಿ ನನಗೆ ಇನ್ನೊಂದು ಮುಖ್ಯವಾದ ಸಂತೋಷ, ಇಲ್ಲಿ ಬಂದ ಮೇಲೆ ಪರಿಚಯ ಆದರೂ ಸರ್ ಬಸವೇಶ್ವರ್ ಸರ್, ಅದನ್ನು ಹೇಳಲೇಬೇಕು. ನಾನು ಮತ್ತು ಅವರು ಇಬ್ಬರು ಒಂದೇ BEd ಕಾಲೇಜ್ನಲ್ಲಿ ಮಾಡಿದವರು. ನನಗೆ ಲೆಕ್ಚರರ್ ಆಗಿದ್ದವರು ಮತ್ತು ಸರ್ಗೆ ಲೆಕ್ಚರರ್ ಆಗಿದ್ದವರು ಇಬ್ಬರು ಕೂಡ. ಅವ್ರಿಗೆ ಯಾರು ಲೆಕ್ಚರರ್ ಆಗಿದ್ರು ಅವರೆಲ್ಲ ನನಗೆ ಲೆಕ್ಚರರ್ ಆಗಿದ್ರು. ಅವ್ರಿಗೇನೆಲ್ಲ ಪಾಠಗಳು ತಿಳುವಳಿಕೆ ಇದನ್ನು ಹೇಳ್ಕೊಟ್ರೆ ಭಾಳ ಒಳ್ಳೆ ಲೆಕ್ಚರರ್ಸು. ಅವರೆಲ್ಲ ಈಗಲೂ ಇದ್ದಾರೆ, ಭಾಳ ಒಳ್ಳೆ ಲೆಕ್ಚರರ್ಸು. ಅವರ ಒಂದು ಬುನಾದಿ ಮೇಲೆ ನಾವು ಈ ಹಂತಕ್ಕೆ ಈ ರೀತಿ ಸಂಸ್ಥೆನ ಬೆಳೆಸೋದಕ್ಕೆ ಅಥವಾ ಸರ್ ಕೂಡ ಒಂದು ಒಳ್ಳೆ ಅಧಿಕಾರಿಗಳಾಗೋ ಮಟ್ಟಕ್ಕೆ ಇದಾಯಿತು. ನನಗೆ ಇಲ್ಲಿ ಬಂದಾದ್ಮೇಲೆ ಅದು ತಿಳಿದು ಭಾಳ ಖುಷಿ ಆಯಿತು. ನಾವಿಬ್ಬರು ಒಂದೇ ಕಾಲೇಜು, ಒಂದೇ ಗುರುಗಳ ಕೈನಲ್ಲಿ ಕಲ್ತು ಬಂದವರು ಅಂತೇಳಿ ಈ ಒಂದು ಮೂಲಕ ನಾವು ಇಬ್ಬರು ಒಂದು ಇದನ್ನು ತಲುಪಿದ್ದು, ಇಲ್ಲಿ ಮಿಲನ ಆಗಿದ್ದು ಒಂದು ರೀತಿ ಭಾಳ ಒಳ್ಳೆಯದಾಯಿತು ಅಂತ ಅನ್ನಿಸ್ತಾ ಇದೆ. ತುಂಬ ಸಂತೋಷ, ಅದು ಭಾಳ ಸಂತೋಷಕರವಾದ ವಿಚಾರ. ಸೊ ನಮ್ಮ ಈ ಒಂದು BSS ಸಂಸ್ಥೆ 1997 ಇಸ್ವಿ ಒಳಗಡೆ ಒಂದು ಸಣ್ಣ ಟ್ರಸ್ಟ್ ಆಗಿ ಪ್ರಾರಂಭ ಆಯಿತು. ಇದನ್ನು ಶುರು ಮಾಡಿದ್ರು ಡಾಕ್ಟರ್ ರಮೇಶ್ ಬೆಲಂಕೊಂಡ ಅಂತೇಳಿ. ಅವರು ವೈದ್ಯಕೀಯ ವೃತ್ತಿಲಿದ್ದರು. ಅವರು ನನ್ನ ತಾಯ್ನಾಡಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ಏನಾದರೂ ಸೇವೆ ಸಲ್ಲಿಸಬೇಕು. ನಮ್ಮ ರಾಜ್ಯ ಬಹಳ ಬಡತನದಲ್ಲಿದೆ, ಬಡವರಾಗಿದ್ದಾರೆ, ಮಹಿಳೆಯರು ತುಂಬ ಕಷ್ಟಪಡ್ತಾರೆ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆಲ್ಲ ಶಕ್ತಿ ಇದೆ, ಆಯಿತಾ, ಅವ್ರಿಗೆ ಏನಾದರೂ ಒಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ. ನಾನು ಅಮೆರಿಕಾದಲ್ಲಿದ್ದೀನಿ, ನಾನು ಒಳ್ಳೆ ಸಂಬಳ ಬರ್ತಾ ಇದೆ, ಚೆನ್ನಾಗಿದ್ದೀನಿ, ನಾನು ತುಂಬ ಖುಷಿಯಾಗಿದ್ದೀನಿ. ಆದರೆ ನಾನು ಒಬ್ಬ ಚೆನ್ನಾಗಿದ್ರೆ ಸಾಲದು, ಆಯಿತಾ. ನಾನು ತಕ್ಕ ಮಟ್ಟಿಗೆ ಹಣಕಾಸಿನಲ್ಲಿ ಸ್ಥಿತಿವಂತನಾಗಿದ್ದೀನಿ. ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕಲ್ಲ ಅಂತ ಹೇಳಿ ಅವರ ಒಂದು ತುಡಿತದಿಂದ ಅವರು ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅವರ ಹತ್ರ ತರಬೇತಿ ಪಡೆದು
ಈ ಮೈಕ್ರೋ ಫೈನಾನ್ಸ್ ಅಥವಾ ಮೈಕ್ರೋ ಕ್ರೆಡಿಟನ್ನು ಹೇಗೆ ನಡೆಸಬೇಕು ಅಂತ 2 ವರ್ಷಗಳ ಕಾಲ ಅವರನ್ನು ಕೂಡ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಕರ್ಕೊಂಬಂದು ಈ ಒಂದು ಕಾರ್ಯಕ್ರಮವನ್ನು 1997 ಇಸ್ವಿ ಒಳಗಡೆ ಪ್ರಾರಂಭ ಮಾಡಿದ್ರು. ಒಂದು ಸಣ್ಣದಾಗಿ ಕುಣಿಗಲ್ ಕ್ಷೇತ್ರದಲ್ಲಿ, ಕುಣಿಗಲ್ ತಾಲ್ಲೂಕಿನಲ್ಲಿ ಶುರುವಾಗಿದ್ದು ಇವತ್ತು ನಮ್ಮ ಸಂಸ್ಥೆ ಬೃಹದಾಕಾರ ಕಳೆದ 27 ವರ್ಷಗಳಿಂದ ನಿರಂತರವಾಗಿ ಗ್ರಾಮೀಣ ಆರ್ಥಿಕತೆಗೆ ಒತ್ತು ಕೊಟ್ಟು ಅದರೊಳಗಾಗೂ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಸಂಸ್ಥೆಯ ಮುಖ್ಯವಾದ ಉದ್ದೇಶ. ಸೊ ಮುಖ್ಯವಾಗಿ ಸಣ್ಣ ಒಂದು ಹಣಕಾಸಿನ ವ್ಯವಸ್ಥೆ ನೀಡೋದ್ರ ಮೂಲಕ ಮಹಿಳೆಯರು ಅದನ್ನು ಆದಾಯೋತ್ಪನ್ನಕಾರಿ ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳದಲೆ ತನ್ನ ಕಾಲ ಮೇಲೆ ತಾನು ಸ್ವಾವಲಂಬಿ ಬದುಕನ್ನು ಸಾಗಿಸಬೇಕು ಅನ್ನೋದು ಬಹಳ ಮುಖ್ಯವಾದ ಈ ಮೈಕ್ರೋ ಫೈನಾನ್ಸ್ನ ತತ್ವ ಮತ್ತು ಉದ್ದೇಶ. ಅದರ ಒಂದು ಬುನಾದಿ ಮೇಲೆ ನಮ್ಮ ಸಂಸ್ಥೆ ನಿರಂತರವಾಗಿ ಬೆಳ್ಕೊಂಡು ಬರ್ತಾ ಇದೆ. ಇವತ್ತು ಬಹಳ ಒಂದು ತುಂಬ ದೊಡ್ಡದಲ್ಲದೆ ಇರುವ ಒಂದು ತಕ್ಕ ಮಟ್ಟಿಗೆ ನಮ್ಮ ಶಕ್ತಿಗೆ ಇತಿಮಿತಿಗೆ ಅನುಗುಣವಾಗಿ ಯಾವ ಮಟ್ಟದಲ್ಲಿ ಬೆಳೆಸಬೇಕೋ ಎಲ್ಲ ನಮ್ಮ ಸರಿಯಾದ ರೀತಿ ಸೇವೆಯನ್ನು ಸಲ್ಲಿಸ್ತಾ ಆ ಮಟ್ಟಕ್ಕೆ ಸಂಸ್ಥೆ ಬೆಳೆದು ನಿಂತಿದೆ. ಇದರ ಅಂಗವಾಗಿ ನಾವೇನು ಮಾಡ್ತೀವಿ, ನಾವು ಮಹಿಳೆಯರಿಗೆ ಸಾಲ ಕೊಟ್ಟು ನೀವು ಮರುಪಾವತಿ ಮಾಡ್ತೀರಿ, ನೀವು ಮುಂದುವರಿತೀರಿ, ಮತ್ತೆ ತಗೊಳ್ತಾ ಇದ್ದೀರಿ, ಮತ್ತೆ ಮುಂದುವರಿತಾ ಇರ್ತೀರಿ. ನಿಮ್ಮ ದೈನಂದಿನ ಕಾರ್ಯಕ್ರಮಗಳನ್ನ ಸರಿದೂಗಿಸ್ಕೊಂಡು ಆದಾಯ ಮಾಡಿಕೊಂಡು ಕ್ರಮೇಣ ಬಡತನದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಯಾಕಂದರೆ ಬಡತನ ಅನ್ನೋದು ಒಂದು ದಿನಕ್ಕೆ ಹೋಗುವಂಥದ್ದಲ್ಲ, ಒಂದು ವರ್ಷ. ವಿದ್ಯಾರ್ಥಿಗಳಿಗೆ ಬಹಳ ಗೌರವದಿಂದ ಸಮಾಜಮುಖಿಯಾಗಿ ವಿದ್ಯಾರ್ಥಿ ವೇತನವನ್ನು ಹಂಚುತ್ತಿರುವಂತಹ BSS ಸಂಸ್ಥೆಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ, ಕಲಬುರಗಿ ವಿಭಾಗದ ವಲಯದಿಂದ, ಕಲಬುರಗಿ ಜಿಲ್ಲೆಯಿಂದ, ಬೀದರ್ ಜಿಲ್ಲೆಯಿಂದ, ಪಕ್ಕದ ಬಿಜಾಪುರ ಜಿಲ್ಲೆಯಿಂದ, ಬೇರೆ ಬೇರೆ ತಾಲೂಕುಗಳಿಂದ ತಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಯಾಕೆ ಸೇರಿದ್ದೀವಿ? ಒಂದು ಆರ್ಥಿಕ ಸಹಾಯಕ್ಕಾಗಿ. ಆರ್ಥಿಕ ಸಹಾಯ ಮಾಡುವಂಥವರು ಒಬ್ಬ ಒಳ್ಳೆಯ ಸಂಸ್ಥೆ ಸಂಸ್ಥಾಪಕರಾದಂಥ ಶ್ರೀಯುತ ಡಾಕ್ಟರ್ ರಮೇಶ್ ಬಲ್ಲಿಕೊಂಡ ಸರ್ ಅವರು ಡಾಕ್ಟರ್ ಆಗಿ US ನಲ್ಲಿ ಅಮೆರಿಕದಲ್ಲಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿ ನಮ್ಮ ದೇಶದ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ, ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಬಹಳ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಹಿಂದುಳಿದಂತಹ ಜನರಿಗೆ, ವಿದ್ಯಾರ್ಥಿಗಳಿಗೆ ಅವರನ್ನ ಆರ್ಥಿಕವಾಗಿ ಒಂದಿಷ್ಟು ಸಬಲೀಕರಣ ಅಂದ್ರೆ ಅವರನ್ನ ಸದೃಢ ಮಾಡಲಿಕ್ಕೆ ಇಂಥ ಒಂದು CSR ಯೋಜನೆ ಅಡಿಯಲ್ಲಿ ತಮಗೆ ವಿದ್ಯಾರ್ಥಿ ವೇತನವನ್ನ ಇವತ್ತು ಕೊಡ್ತಾ ಇರೋದು ನಿಜಕ್ಕೂ ಬಹಳ ಪ್ರಶಂಸನಾದಂತಹ ಕಾರ್ಯ. ಈಗಾಗಲೇ ಸರ್ ಹೇಳಿದ್ರು, ಸಂಸ್ಥೆ ನಿಜವಾಗ್ಲೂ ತಮ್ಮ CSR ಅಡಿಯಲ್ಲಿ, ನಾನು ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರಲ್ಲಿ ಕೆಲಸ ಮಾಡಿದ್ದೀನಿ, ಕೂಡ್ಲಿಗೆಯಲ್ಲಿ DYSP ಕೆಲಸ ಮಾಡಿದ್ದೀನಿ. ಸಾಕಷ್ಟು ಅಲ್ಲಿ ಈ ಮೈನ್ಸ್ ಫ್ಯಾಕ್ಟರಿಗಳಿದಾವೆ. ಸೊ ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾರೆ, ಇನ್ಕ್ಲೂಡ್ ಜಿಂದಾಲ್. ನಾವೆಲ್ಲ ಅವ್ರಿಗೆ ಹೇಳುದು ಏನು ಹೇಳ್ತಿದ್ದೆ ಅಂದ್ರೆ, ನೀವು ಜನರಿಗೆ ತಲುಪುವಂತಹ ಸಮಾಜಮುಖಿಯಾದಂಥ ಕೆಲಸಗಳನ್ನ ಮಾಡಿ. CSR ನಲ್ಲಿ ಬರೀ ನಾವು ಸ್ಟ್ಯಾಟಿಸ್ಟಿಕ್ಸ್ ತೋರಿಸುವಂತ ಕೆಲಸಗಳು ಕೆಲವರು ಮಾಡ್ತಾರೆ, ಆದರೆ ಸಂಸ್ಥೆಯವರು, ಈ ಸಂಸ್ಥೆಯವರು ನಿಜವಾಗ್ಲೂ ಬಹಳ ಜನರಿಗೆ ತಲುಪುವಂತ ಕಾರ್ಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ನಾನು ಶುಭ ಹಾರೈಸ್ತೇನೆ. ಯಾಕಂದ್ರೆ ನಾನು ನಿಂತರ ಇದೇ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ರುದ್ರವಾಡಿ ಗ್ರಾಮದಿಂದ ಬಂದಂತಹ ಗ್ರಾಮೀಣ ಒಬ್ಬ ಅಭ್ಯರ್ಥಿಯಾಗಿ ಮುಂದೆ ಒಬ್ಬ ಸರ್ ಹೇಳಿದಾಗೆ, ನಾನು ಇಲ್ಲಿಂದ ಬ್ಯಾಂಗ್ಳೂರಲ್ಲಿ ಓದುವಾಗ ರಾಜಾಜಿನಗರ B.Ed ಕಾಲೇಜ್ ಅಂತಿತ್ತು. ಅಲ್ಲಿ ನಾನು 1993-94ರಲ್ಲಿ, ಅಂದ್ರೆ ಸುಮಾರು 30 ವರ್ಷಗಳ ಹಿಂದೆ ನಾನು B.Ed ಅನ್ನ ಓದಿದೆ. ಇಲ್ಲಿ ಕಲಬುರಗಿ ಶರಣಬಸವೇಶ್ವರ ಹೈಸ್ಕೂಲ್ ಕಾಲೇಜ್ನಲ್ಲಿ ಓದಿದೆ. ಓದುವಾಗ ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದೆ. 1ನೇ ಕ್ಲಾಸಿಂದ ಹಿಡಿದು ನನ್ನ MA M.Ed ವರೆಗೂ ನಾನು ಕನ್ನಡ ಭಾಷೆಯಲ್ಲಿ ಓದಿದೆ. ಅವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಾನು ಸಹ ನಿಮ್ಮ ತರ ವಿದ್ಯಾರ್ಥಿ ವೇತನಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದೆ. ಪ್ರತಿ ವರ್ಷ ನನಗೆ 1,000 ರೂಪಾಯಿ ಅವಾಗ ನನಗೆ ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದ್ರು. ಆ 1,000 ರೂಪಾಯಿದಿಂದ ನಾನು ಸಾಕಷ್ಟು ಪುಸ್ತಕಗಳನ್ನ ತಗೋತಿದ್ದೆ.
ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಂತ ಸಪೋರ್ಟಿಂಗ್ ಲಿಟರೇಚರ್ಸ್ ಅನ್ನ ತಗೋತಿದ್ವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ, KS ಪ್ರಯತ್ನ ಮಾಡಿದ್ವಿ. ಜೊತೆಗೆ ಸೇರಿ ಹೇಳಿದಾಗೆ ನಾನು KS ಅಟೆಂಡ್ ಮಾಡಿದ್ವಿ, ಅದಾಗ್ಲಿಲ್ಲ. ಎರಡನೇದು KES ಅಂತ ಓದಿ ನಾವು, ಕರ್ನಾಟಕ ಎಜುಕೇಶನ್ ಸರ್ವಿಸ್. ಅಂದ್ರೆ ಈಗ ಅವಾಗ BO ಈಗ ಇದೆ, ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ, ತಾಲೂಕಾ ಶಿಕ್ಷಣಾಧಿಕಾರಿ ಅಂತ. ಸೊ ನಾನು BA BEd MA MEd ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಯತ್ನ ಮಾಡಿದ್ವಿ. ಸೊ ಅದಾದ ನಂತರ ಓದೋದನ್ನ ನಿಲ್ಲಿಸಲಿಲ್ಲ. ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ನನ್ನನ್ನ, ನಮ್ಮ ರುದ್ರೋಡಿ ಗ್ರಾಮದಲ್ಲಿ ಸುಮಾರು 100 ಎಕರೆ ಎಲ್ಲ ಚಿಕ್ಕಪ್ಪದರು ತಂದೆಯವರೆಲ್ಲ ಕೃಷಿ ಮಾಡ್ತಾರೆ. ಅವ್ರು ನನಗೆ, ನಾನು ಯಾವುದೇ ಕೆಲಸ ಕೊಟ್ಟು ಚೆನ್ನಾಗಿ ಮಾಡ್ತಿದ್ದೆ. ಅವ್ರು ನನ್ನ ಇಲ್ಲಿಂದ ಡಿಗ್ರಿ ಓದ್ಲಿಕ್ಕೆ ಇಲ್ಲಿ ಬಂದ್ರೆ ಚಿಕ್ಕಪ್ಪ ತಂದು ನನಗೆ ಊರಿಗೆ ಕರ್ಕೊಂಡು ಹೋಯ್ದೆ. ಅಲ್ಲಿ ಹೊಲ ಗದ್ದೆ ಕೆಲಸಕ್ಕೆ, ದ್ರಾಕ್ಷಿ ಬೆಳಿಕ್ಕೆ, ಟೊಮೊಟೊ ಬೆಳಿಕ್ಕೆ ಹಾಕ್ತಿದ್ರು. ನಮ್ಮ ತಾತ ಬಂದು ಇಲ್ಲ ಅವ್ನು ಚೆನ್ನಾಗಿ ಓದ್ತಾನಂತ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ನಮ್ಗೆ ಓದಿಸ್ತಾ ಇದ್ವಿ. ಅಂದ್ರೆ ನಿಮಗೆ ಓದುವ ಅಭ್ಯಾಸ ಹವ್ಯಾಸ ನಿಮ್ಮಲ್ಲಿ ಇತ್ತು, ಅಥವಾ ನನಗೆ ಉದ್ದೇಶವಾಗಿ ಏನಿತ್ತು ಅಂದ್ರೆ ಒಬ್ಬ ಒಳ್ಳೆಯ TCH ಕಾಲೇಜ್ ಲೆಕ್ಚರ್ ಆಗ್ಬೇಕು ಅಂತ ನನ್ನ ಅಭಿಲಾಷೆ ಇತ್ತು. ಅಂದ್ರೆ ನಾನು BA BEd ಮಾಡಿ MA MEd ಮಾಡಿ TCH ಕಾಲೇಜಿಗೆ ಒಬ್ಬ ಒಳ್ಳೆ ಲೆಕ್ಚರ್ ಆಗ್ಬೇಕು. ಅಂದ್ರೆ ನಾನು ಶಿಕ್ಷಕರಿಗೆ ಶಿಕ್ಷಕನಾಗೋ ಬದಲು ಶಿಕ್ಷಕರನ್ನ ತಯಾರು ಮಾಡುವಂತಹ, ವಿದ್ಯಾರ್ಥಿಗಳನ್ನ ರೂಪಿಸುವಂತಹ ಶಿಕ್ಷಕರಿಗೆ ನಾನು ಶಿಕ್ಷಕನಾದ್ರೆ ಬಹಳಷ್ಟು ಸಾವಿರಾರು ಜನರಿಗೆ ನಾನು ದಾರಿದೀಪ ಆಗ್ಬೋದು ಅಂತ ನನ್ನ ಅಭಿಲಾಷೆ. ಹಾಗಾಗಿ ಓದೋದನ್ನ ನಿಲ್ಲಿಸಲಿಲ್ಲ, ಹಾಗೆ ಪ್ರಯತ್ನಗಳು ಮಾಡ್ತಾ ಹೋದೆ. ಕೊನೆಗೆ ನಾನು KES ಎಕ್ಸಾಮ್ ಬರೆದೆ 1996 ಅಲ್ಲಿ. ನಾನು ಸರ್ ಹೇಳಿದಾಗೆ ಅವ್ರಿಗೂ ನಾನು 93, 94 ಅಲ್ಲಿ ನಾನು BEd ಮುಗಿಸಿದೆ. ಸರ್ 97, 98 ಅಲ್ಲಿ, ಅಂದ್ರೆ ನನಗಿಂತ 4 ವರ್ಷ ಅವರು ಚಿಕ್ಕವರಿದ್ದಾರೆ ಶಿಕ್ಷಣದಲ್ಲಿ, ಆರ್ಥಿಕವಾಗಿ ದೊಡ್ಡವರಿದ್ದಾರೆ. ಸೊ ಹಾಗಾಗಿ ಉದ್ದೇಶ ಇಷ್ಟೇ ಹೇಳೋದು, ಆ ಒಂದು ಉತ್ಕಟ ಛಲ, ನಾನು ಓದ್ಬೇಕು ಅನ್ನೋದು ಪ್ರಯತ್ನ ನಿಲ್ಲಿಸಲಿಲ್ಲ. ಇಲ್ಲಿ BA ವರೆಗೂ ಸಣ್ಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಓದ್ವಿ 90ವರೆಗೆ. ನಂತರ ಬ್ಯಾಂಗ್ಳೂರಲ್ಲಿ BEd ಮಾಡಿದ್ವಿ ರಾಜಾಜಿನಗರ ಕಾಲೇಜ್. ಆಮೇಲೆ MAd ಅನ್ನು ಮಾಡಿದ್ವಿ. ಅವಾಗ ಓದ್ಲಿಕ್ಕೆ ನಮಗೆ ಬೆಂಗಳೂರು ಬಿಡ್ತಾ ಇರಲಿಲ್ಲ. ನೀನು ಇಲ್ಲಿ ಜಮೀನಿದೆ ಬಂದು ಕೆಲಸ ಮಾಡಿ. ಆದ್ರೆ ನನ್ನ ಮುತ್ತೆ ಬಿಡ್ಲಿಲ್ಲ, ನಮ್ಮ ತಂದೆಯವರು ಇಲ್ಲ ಅವ್ನು ಓದ್ತಾನೆ, ಅವ್ನು ಬೆನ್ನತ್ತಿ ನೀ ಬ್ಯಾಂಗ್ಳೂರಿಗೆ. ನಮ್ಮ ಅಣ್ಣ ಇನ್ನೊಬ್ಬ ಪಾಪ ಅವ್ನು PUC ಓದಿ ಆಮೇಲೆ ಅವನಿಗೆ ಎಜುಕೇಶನ್ ಆಸೆ ಆಗ್ಲಿಲ್ಲ. ಟೈಲರಿಂಗ್ ಅಲ್ಲಿ ಇಂಟ್ರೆಸ್ಟ್ ಬಂತ ಅವನಿಗೆ, ಟೆಕ್ನಾಲಜಿ ಟೈಲರಿಂಗ್ ಮಾಡ್ಲಿಕ್ಕೆ ಬ್ಯಾಂಗ್ಳೂರಿಗೆ ಹೋದ. ಒಂದು 3 ಜನ ಟೈಲರಿಂಗ್ ಇದ್ದು, ಅವರು ಟೈಲರಿಂಗ್ ಮಾಡ್ತಾ ನನಗೆ BEd ಓದಿಸಿದ ಅವನು. ನಂತರ ನನಗೆ ಅಲ್ಲಿ MAd ಬೆಂಗಳೂರು ಯೂನಿವರ್ಸಿಟಿಯಲ್ಲಿ MAd ಓದಿದೆ. ನಂತರ MA ಅನ್ನ ಓದ್. ಅದಾದ ನಂತರ KES ಬರದೆ, KS ಬರದೆ. KS ಅಲ್ಲಿ ಅವಾಗ ಇನ್ನೂ ಒಂದು ಸುಮಾರು 12 ಮಾರ್ಕ್ಸ್ ಕಡಿಮೆ ಬಂದು. ಸೊ ಆಗ ನಾನು ಬಿಡ್ಲಿಲ್ಲ, ಕೊನೆ KES ಬರೆದ್ವಿ. ಆಗ್ಲೂ 3.5 ಲಕ್ಷ ಅವಾಗ ನನಗೆ ಅಪಾಯಿಂಟ್ಮೆಂಟ್ಗೆ ಈ ದುಡ್ಡು ಕೇಳಿದ್ವಿ. ಯಾವಾಗ 1998 ಅಲ್ಲಿ, 97, 98 ಅಲ್ಲಿ. ಸೊ ನೀವು ಲೆಕ್ಕ ಹಾಕಿ, ಯಾವಾಗ 3.5 ಲಕ್ಷ ಅಂದ್ರೆ ಬಹುಶಃ ಈಗ ಸುಮಾರು ಆಗುತ್ತೆ. ಸೊ ಹಾಗಾಗಿ ಅಷ್ಟು 3.5 ಲಕ್ಷ ಮನೆಯಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವಾಗ. ಸೊ ಲರ್ನಿಂಗ್ ಟ್ರಾನ್ಸ್ಫರ್ ಅಂತ ಒಂದು ಇರ್ತದೆ. ಅಂದ್ರೆ ನೀವು ಯಾವ ಒಂದು ವಿಷಯ ಓದ್ತಿರಲ್ಲ ಅದು ವ್ಯರ್ಥ ಆಗೋದಿಲ್ಲ, ಇನ್ನೊಂದು ವಿಷಯದಲ್ಲಿ ಅದು ಹೆಲ್ಪ್ ಆಗುತ್ತೆ. ಸೊ ನಾನು KS ಎಕ್ಸಾಮಿಗೆ KESಗೆ ನಾನು ಓದಿದೆ. ನಂತರ 1996 ಅಲ್ಲಿ ನಾನು MA ಮುಗಿಸಿದ ಮೇಲೆ, MAd ಮುಗಿಸಿದ ಮೇಲೆ KES ಎಕ್ಸಾಮ್ ನನಗೆ ಕಾಲ್ಫರ್ ಮಾಡಿದ್ರು. KES ಎಕ್ಸಾಮ್ ಬರೋದು 96 ಅಲ್ಲಿ. ಅವಾಗ ನಾನು ಹೇಳ್ದಲ್ಲ BEd ಅಲ್ಲಿ ಈ ತರ BO ಆಗ್ಬೇಕು, ತಾಲೂಕಾ ಶಿಕ್ಷಣಾಧಿಕಾರಿ ಆಗ್ಬೇಕು ಅಂತ ಅದರದ್ದು ಆ ಪೋಸ್ಟ್, ಅದು BO. ಸೊ ಕೊನೆಗೆ ಆ ಮಾರ್ಕ್ಸ್ ಬಂದಾಗ ನಾನು ಈಗಾಗಲೇ ಹೇಳಿದೆ ನಿಮಗೆ, ಕೇವಲ 3 ಮಾರ್ಕ್ಸ್ ನನಗೆ ಇಂಟರ್ನಲ್ ಕೊಟ್ಟಿದ್ರೆ ನಾನು ಇವತ್ತು DDP ಆಗಿರ್ತಿದ್ವಿ. ಸೊ ಆದ್ರೆ ಅಲ್ಲಿ 3.5 ಲಕ್ಷ ಅವ್ರು ಕೇಳಿದ್ರು, ಕೊಡ್ಲಿಕ್ಕೆ ಆಗ್ಲಿಲ್ಲ. ಸೊ ಕೊನೆಗೆ ನಾನು ಅದನ್ನ ಬಿಡ್ಲಿಲ್ಲ. ಕೊನೆಗೆ ಏನಾದ್ರೂ ಒಂದು ಉದ್ಯೋಗ ಮಾಡಬೇಕು ಅಂತ ಹೇಳಿ ಈ PSI ಎಕ್ಸಾಮ್ ಕರೆದಿದ್ರು ಅವಾಗ ನನಗೆ. ಸೊ ಅವಾಗ ನಾನು ಎಲ್ಲಿ KS ಓದಿದ್ದೆ ಮತ್ತು KES ಕರ್ನಾಟಕ ಎಜುಕೇಶನ್ ಸರ್ವಿಸ್ಗೆ ಓದಿದ್ದೆ. ನೆಕ್ಸ್ಟ್ PSI ಎಕ್ಸಾಮಿಗೆ ಒಂದು ಸ್ವಲ್ಪ ಕೋಚಿಂಗ್ ತಗೊಂಡು PSI ಎಕ್ಸಾಮಿಗೆ ಬರೆದೆ. ಅದು ಕನ್ನಡದಲ್ಲೇ ಬರೆದ್ವಿ. ಕನ್ನಡದಲ್ಲಿನೇ ಇಂಟರ್ವ್ಯೂ ಕರೆದು ಅದರಲ್ಲಿ ನಾನು 1ನೇ ದಿವಸ 2ನೇ ಇನ್ನೊಬ್ಬ ಅಶೋಕ್ ಅಂತ ಇದ್ದ, ನಾನು B ಬಸವೇಶ್ವರ 2ನೇ ನನಗೆ ಕರೆದು
ಇಂಟರ್ವ್ಯೂನಲ್ಲಿ ಸುಮಾರು 9 ಪ್ರಶ್ನೆಗಳು ಕೇಳಿದ್ರು. ಪುಣ್ಯಕ್ಕೆ ನಾನು ಕನ್ನಡದಲ್ಲಿ ಕೇಳಿದ್ರು, ನಾನು ಕನ್ನಡ ಮೀಡಿಯಂ ಅಂತ ಹೇಳಿದೆ. ಅವ್ರು ಬಹಳ ಖುಷಿ ಪಟ್ಟರು. ಅವ್ರು ಏನೆಲ್ಲ ಇಂಗ್ಲೀಷಲ್ಲಿ ಕೇಳ್ತಿದ್ರು, ನಾನು ಕನ್ನಡದಲ್ಲಿ ಉತ್ತರ ಹೇಳ್ತಿದ್ದೆ. ಸೊ 9 ಪ್ರಶ್ನೆಯಲ್ಲಿ 8 ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಿದೆ. 1 ಪ್ರಶ್ನೆ ಅವರು ಕೇಳಿದ್ರು, ಅದು ಉತ್ತರ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ನಿಮ್ಗೆ ಆ ಪ್ರಶ್ನೆಗೆ ಉತ್ತರ ಹೇಳಿ ಅಂದ್ರು. ಅದಕ್ಕೆ ನನಗೆ ಗೊತ್ತಿಲ್ಲ ಅಂತಂದ್ರೆ ದಡ್ರ ಅಂತ. ಸಮಾರಂಭದಲ್ಲಿ ಜಿಲ್ಲಾ ವ್ಯವಸ್ಥಾಪಕರಾದ ಸಂತೋಷ್ ಕುಮಾರ್ ಪಾಟೀಲ್, ಪಂಡಿತ್ ಗಂಗಾಧರ ಪಾಟೀಲ್, ರಘು ಎನ್ಸಿ, ಪ್ರಶಾಂತ್ ಕುಮಾರ್, ಶಶಿಧರ್ ಎಂ ಮೇಗಳಮನಿ, ಗುಳ್ಳಪ್ಪ ಖೋತ್, ವಿರೂಪಾಕ್ಷ ಗೌಡ, ಮಲ್ಲಿಕಾರ್ಜುನ್ ಎನ್, ಸಿದ್ಧಾರ್ಥ್ ಎನ್, ದೇವರಾಜ್ ಸಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ತೊಗರಿಗೆ 10,000 ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಚಂದ್ರಶೇಖರ್ ಹಿರೇಮಠ ಒತ್ತಾಯ. ಕೊಲೆಯ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ. ಹಾಸ್ಟೆಲ್ ನೌಕರರ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಮಾರ್ಚ್ 2ರಂದು ಪಾದಯಾತ್ರೆ. ಭೀಮಶೆಟ್ಟಿ ಎಂಪಳ್ಳಿ ಸುದ್ದಿಗೋಷ್ಠಿ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಸಾಯಿಬಣ್ಣ ಜಮಾದಾರ್ ಆಗ್ರಹ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.